ಹಲೋ ಗೈಸ್, ಸಿಡಿ ಕಿಚನ್ ಆ್ಯಂಡ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಪ್ಯೂರ್ ಗೀ ರೆಸಿಪಿ ಮಾಡುವಂತ. ಸೊ ಮನೆಯಲ್ಲೇ ಹೇಗೆ ಮಾಡೋದಂತ ತುಂಬ ಜನರಿಗೆ ಗೊತ್ತುಂಟು, ಯಾರಿಗೆ ಗೊತ್ತಿಲ್ಲ ಸೊ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಸೊ ಇಲ್ಲಿ ನೋಡ್ಬೋದು, ಹಾಲಿನ ಕೆನೆಯನ್ನು ನಾನು ಫ್ರಿಜ್ಜಲ್ಲಿ ದಿವಸ ಕೂಡ ಅದನ್ನು ಎತ್ತಿಡ್ತಿದ್ದೆ, ಫ್ರೀಝರಲ್ಲಿ ಹಾಕ್ತಿದ್ದೆ. ಸೊ ಹಾಲಲ್ಲಿ ಎಂಥ ಕೆನೆ ಬರ್ತದೆ ಅದನ್ನೆಲ್ಲ ಫ್ರೀಝರಲ್ಲಿ ತೆಗೆದ್ರೆ ಆಯಿತು. ಸೊ 7 ಡೇಸಿಗೆ ಒಮ್ಮೆ ಗೀ ಮಾಡ್ಬೋದು ಈಸಿಲಿ. ಸೊ ಅದಕ್ಕೆ ಸ್ವಲ್ಪ ಇಲ್ಲಿ ಎಂತೆಲ್ಲ ಬೇಕಂತ ನಾನು ಫಸ್ಟಿಗೆ ಹೇಳ್ತೇನೆ. ಸೊ ಐಸ್ ನೀರು ಬೇಕು. ಸೊ ಇಲ್ಲಿ ನೀರು ಐಸ್ ಆಗಲಿಕ್ಕಂತ ನಾನು ಸ್ವಲ್ಪ ಐಸ್ ಕ್ಯೂಬ್ ಹಾಕಿದ್ದೇನೆ. ಐಸ್ ಕ್ಯೂಬ್ಸ್ ಮತ್ತು ತೆಗಿಬೋದು, ಕೋಲ್ಡ್ ನೀರಿದ್ದರೆ ಕೂಡ ಸಾಕಾಗ್ತದೆ. ಹಾಗೆಯೇ ಇಲ್ಲಿ ನಾನು ವೀಳ್ಯದೆಲೆ ಇದು ಹಾಕಿದರೆ ಉಂಟಲ್ಲ, ಗೀ ಸ್ವಲ್ಪ ಪರಿಮಳ ಬರ್ತದೆ. ಇದನ್ನು ಮತ್ತು ತಿನ್ನಲಿಕ್ಕೆ ಕೂಡ ತುಂಬ ಒಳ್ಳೆಯದು ವೀಳ್ಯದೆಲೆ. ಸೊ ಅದಕ್ಕೆ ಅದನ್ನು ಕೂಡ ಇಟ್ಕೊಂಡಿದ್ದೇನೆ. ಸೊ ಇಷ್ಟೆಲ್ಲ ಬೇಕು, ಮತ್ತು ರುಚಿಗೆ ಸ್ವಲ್ಪ ಉಪ್ಪಿದ್ರೆ ಸಾಕು. ಸೊ ನೀವು ಹಾಲಿನ ಕೆನೆಯನ್ನು ಎಂಥ ಫ್ರೀಝರಲ್ಲಿ ಇಟ್ಟಿರ್ತೀರಿ, ಅದನ್ನು ಸಂಜೆ ತುಪ್ಪ ಮಾಡುವುದಾದರೆ ಬೆಳಿಗ್ಗೆನೆ ಹೊರಗೆ ತೆಗೆದಿಡಬೇಕು. ಸೊ ನೋಡಿ, ಇಲ್ಲಿ ನಾನು ಕೋಲ್ಡ್ ನೀರನ್ನು ಹಾಕ್ತಿದ್ದೇನೆ. ಸ್ವಲ್ಪ ನೀರು ಹಾಕಿದರೆ ಸಾಕು. ಇನ್ನು ಇದಕ್ಕೆ ಸ್ವಲ್ಪ ಐಸ್ ಕೂಡ ಸೇರಿಸಿದ್ದೇನೆ, ಯಾಕಂದರೆ ಇದು ನೀರಷ್ಟು ಕೋಲ್ಡ್ ಆಗಲಿಲ್ಲ. ನೀವು ಫ್ರಿಜ್ಜಲ್ಲಿಟ್ಟ ಕೋಲ್ಡ್ ನೀರೇ ಹಾಕ್ಬೋದು ಡೈರೆಕ್ಟಾಗಿ. ಸ್ವಲ್ಪ ಹಾಕಿ ಮತ್ತು ಎಲ್ಲ ಹಾಲಿನ ಕೆನೆಯನ್ನು ಸೇರಿಸ್ಕೊಳ್ಳಿ. ಸೊ ಈ ಕೆನೆಯನ್ನು 7 ದಿನಕ್ಕಿಂತ ಜಾಸ್ತಿ ಇಟ್ಕೊಳ್ಬೇಡಿ ಫ್ರಿಜ್ಜರಲ್ಲಿ. ಸೊ ಅದು ಮತ್ತೆ ಸ್ವಲ್ಪ ಸ್ಮೆಲ್ ಬರುತ್ತೆ. ಅದಕ್ಕೆ 7 ದಿನಕ್ಕೊಮ್ಮೆ ಹೀಗೆ ಈಸಿಲಿ ಮಾಡ್ಬೋದು. ಸೊ ಇನ್ನು ಇದನ್ನು ಗ್ರೈಂಡ್ ಮಾಡಬೇಕು. ಅದರದ್ದು ಹಾಲಿನ ಅಂಶ ಮತ್ತು ಬೆಣ್ಣೆ ಸಪ್ರೇಟಾಗಿ ಬರುತ್ತೆ. ನಾವೆಂತ ಗ್ರೈಂಡ್ ಮಾಡಿದ್ದೀವಿ ನೋಡಿ, ಅದನ್ನು ಇನ್ನು ಇದಕ್ಕೆ ಸೇರಿಸಿದರೆ ಆಯಿತು. ನೀರು ಕೋಲ್ಡ್ ಇದ್ದರೆ ಒಳ್ಳೆಯದು, ಯಾಕಂದರೆ ಕೈಗೆ ಅಷ್ಟು ಅಂಟುವುದಿಲ್ಲ. ಸೊ ನೀವೆಂತ ಈಗ ನೋಡ್ತಿದ್ದೀರಿ, ಅದು ಎಲ್ಲ ಬೆಣ್ಣೆ ಸ್ವಲ್ಪ ಗ್ರೀಸಿ ಟೈಪಲ್ಲಿ ಇರುತ್ತೆ, ಅಂದರೆ ಅಂಟು ಟೈಪಲ್ಲಿ. ಅದಕ್ಕೆ ಐಸ್ ನೀರಲ್ಲಿ ಹಾಕಿದರೆ ಅದು ಕೈಗೆ ಅಷ್ಟು ಅಂಟುವುದಿಲ್ಲ, ಮತ್ತು ನಿಮಗೆ ತೆಗಿಲಿಕ್ಕೆ ಕೂಡ ತುಂಬ ಈಸಿ. ಸೊ ನೋಡಿ, ಈಗ ಇದನ್ನು ಒಳ್ಳೇದು ಮಾಡಿ ತೊಳಿಬೇಕು 1-2-3 ನೀರಲ್ಲಿ, ಯಾಕಂದರೆ ಅದರಲ್ಲಿ ಎಂಥ ವೈಟ್ ಹಾಲಿನ ಅಂಶ ಉಂಟು ಅದೆಲ್ಲ ಹೋಗಬೇಕು. ಸೊ ಈಗ ಇನ್ನೊಮ್ಮೆ ನಾನು ನೀರು ತಗೊಂಡಿದ್ದೇನೆ, ಸ್ವಲ್ಪ ಕೋಲ್ಡೇ. ಇನ್ನಿದಕ್ಕೆ ಪುನಃ ಹಾಕಿ ಪುನಃ ಒಮ್ಮೆ ತೆಗಿಬೇಕು. ನಿಮಗೆ ಎಷ್ಟು ಸಲ ನೀವು ತೆಗಿತೀರಿ ಅಷ್ಟು ಒಳ್ಳೆಯದು, ಯಾಕಂದರೆ ನೋಡಿ ಎಷ್ಟು ಹಾಲಿನ ಅಂಶ ಉಂಟು ಅದರಲ್ಲಿ, ಅದೆಲ್ಲ ಹೋಗಬೇಕು. ಹೀಗೆ ಕ್ಲೀನ್ ಆಗಬೇಕು. ಐಸ್ ನೀರು ಹಾಕಿದರೆ ಹೀಗೆ ಒಂದೇ ಕಡೆ ಇರುತ್ತೆ, ಅದು ಮುದ್ದೆ ಟೈಪಲ್ಲಿ. ಇಲ್ಲದಿದ್ದರೆ ಅದು ಎಲ್ಲ ಅಂಟಾಗಿ ಎಲ್ಲ ಕಡೆ ಅಂಟಿಕೊಳ್ಳುತ್ತೆ. ಸೊ ನೋಡಿ, ಇನ್ನು 2-3 ನೀರಲ್ಲಿ ತೊಳೆದರೆ ಅದು ಒಳ್ಳೆಯದಾಗಿ ಕ್ಲೀನ್ ಆಗುತ್ತೆ. ಸೊ ಎಲ್ಲ ಒಳ್ಳೇದು ಮಾಡಿ ತೊಳೆದಾದ ಮೇಲೆ ಈಗ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಸೊ ಇದು ಒಳ್ಳೇದು ಮಾಡಿ ಬಿಸಿ ಆದಮೇಲೆ ಇದಕ್ಕೆ ನಾವು ಬೆಣ್ಣೆಯನ್ನು ಸೇರಿಸುವ. ಇನ್ನಿದನ್ನು ಲೋ ಫ್ಲೇಮಲ್ಲೇ ಇಡಬೇಕು. ಫ್ಲೇಮ್ ಹೈ ಇಡಬೇಡಿ, ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟರೆ ಆಯಿತು. ಇನ್ನಿದಕ್ಕೆ ನಾನು ವೀಳ್ಯದೆಲೆ ಕೂಡ ಹಾಕ್ತಿದ್ದೇನೆ. ಇದನ್ನು ಅಷ್ಟೇ ಅಂತ ಎಂತ ಎಲ್ಲ ಹಾಕಲಿಕ್ಕೆ, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಬೋದು. ಇದು ತುಂಬ ಕೂಡ ಹಾಕಬೇಡಿ, 1-2 ಹಾಕಿದರೆ ಕೂಡ ಸಾಕು. ಬೆಣ್ಣೆ ಎಷ್ಟುಂಟು ಅಷ್ಟು ನೋಡಿ ಹಾಕ್ಬೋದು. ಸೊ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಇನ್ನಿದನ್ನು ಹಾಗೆಯೇ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಡುವ.
ಸೊ ನಾನು ಎಂಥ ವೀಳ್ಯದೆಲೆ ಹಾಕಿದ್ದೇನೆ ನೋಡಿ, ಅದನ್ನೀಗ ತಿಂತಿದ್ದೇನೆ. ಕ್ರಿಸ್ಪಿಯಾಗಿ ಒಳ್ಳೆಯದಾಗಿರುತ್ತೆ. ಸೊ ನಿಮಗೆ ಲಾಸ್ಟಿಗೆ ಕೂಡ ಅದನ್ನು ತೆಗಿಬೋದು. ಸೊ ಎಂತಂದರೆ ತುಪ್ಪವನ್ನು ಮಾತ್ರ, ಅದರಲ್ಲಿ ಎಂಥ ವೈಟ್ ಹಾಲಿನ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ ನೋಡಿ, ಅದು ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಸೊ ನೋಡಿ ಅದರಲ್ಲಿ ಎಂಥ ವೈಟ್ ಎಲ್ಲ ಪಾರ್ಟಿಕಲ್ಸ್ ಇತ್ತು, ಅದೆಲ್ಲ ಕೆಳಗಡೆ ಹೋಗಿ ಕುತ್ಕೊಂಡಿದೆ. ಅದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರುವ ತನಕ ತುಪ್ಪವನ್ನು ಹಾಗೆಯೇ ಬಿಸಿ ಮಾಡ್ತಾ ಇರಬೇಕು ಲೋ ಫ್ಲೇಮಲ್ಲಿ. ಮತ್ತು ನಾವೆಂಥ ವೀಳ್ಯದೆಲೆ ಹಾಕಿರ್ತೀವಿ ನೋಡಿ, ಅದು ಕೂಡ ಕ್ರಿಸ್ಪಿಯಾಗಿ ಲೈಟಾಗಿ ಫ್ರೈ ಆಗಿರುತ್ತೆ. ಅಷ್ಟರ ತನಕ ಫ್ಲೇಮಲ್ಲಿ ಇಟ್ಟರೆ ಸಾಕು. ತುಂಬ ಹೊತ್ತು ಕೂಡ ಇಡಬಾರ್ದು, ಯಾಕಂದರೆ ಮತ್ತೆ ತುಪ್ಪ ಎಲ್ಲ ಕಪ್ಪು ಕಲರ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ನಾನೀಗ ಒಮ್ಮೆ ತೋರಿಸ್ತೇನೆ ನೋಡಿ, ಇಷ್ಟು ಬಂದರೆ ಸಾಕು, ತುಪ್ಪ ರೆಡಿಯಾಗಿದೆ. ಇನ್ನಿದನ್ನು ನಾವು ಸೋಸಿ ಒಂದು ಗ್ಲಾಸ್ ಜಾರಿಗೆ ಅಥವಾ ನಿಮ್ಮ ಹತ್ರ ಎಂತ ಉಂಟು ನೋಡಿ ಆ ಬಾಟಲಿಗೆ ಸೇರಿಸುವ. ಈಗ ಸ್ವಲ್ಪ ಇದು ಬಿಸಿ ಉಂಟು, ನಾನು ಅದಕ್ಕೆ ಗ್ಲಾಸ್ ಜಾರಿಗೆ ಹಾಕ್ತಿದ್ದೇನೆ. ಪ್ಲಾಸ್ಟಿಕ್ಕಿಗೆ ಸೇರಿಸಬೇಡಿ ಬಿಸಿ ಇರುವಾಗ, ತಣ್ಣಗಾದ ಮೇಲೆ ಸೇರಿಸಿದರೆ ಆಯಿತು. ಸೊ ನೋಡಿ, ನಿಮಗೆ ಇದರಲ್ಲಿ ಬ್ರೌನ್ ಪಾರ್ಟಿಕಲ್ಸ್ ಕಾಣ್ತಿರ್ಬೋದು. ಹಾಗೆ ಆಗಬೇಕು, ಅಂದರೆ ಅಷ್ಟರ ತನಕ ಇದನ್ನು ತುಪ್ಪವನ್ನು ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಸೊ ಪ್ಯೂರಾಗಿ ಮನೆಯಲ್ಲಿ ನೋಡಿ ಈಸಿಯಾಗಿ ರೆಡಿ ಮಾಡ್ಬೋದು. ಸೊ ಅರ್ಧ ಬಾಟಲ್ ಆಗಿದೆ, ಅಷ್ಟೇ ಪರಿಮಳ ಕೂಡ ಉಂಟು. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.